ಗ್ರಾಮ ಲೆಕ್ಕಾಧಿಕಾರಿಗಳ 2ನೇ ಹಂತದ ಅನಿರ್ದಿಷ್ಟಾವಧಿ ಮುಷ್ಕರ ಕೈಗೆ ಕಪ್ಪು ಪಟ್ಟಿ ಧರಿಸಿ ಶಾಂತಿಯುತ ಪ್ರತಿಭಟನೆ, ರೈತಪರ ಸಂಘಟನೆಗಳು ಬೆಂಬಲ. ಹಾಲೂರು ತಾಲೂಕಿನ ಎಲ್ಲ ಗ್ರಾಮ ಲೆಕ್ಕಾಧಿಕಾರಿಗಳು ತಮ್ಮ ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಧರಣಿ ನಡೆಸುತ್ತಿದ್ದು, ಈ ಹಿಂದೆ ಮುಷ್ಕರದಿಂದಾಗಿ ಯಾವುದೇ ನಿರ್ಧಾರ ಕೈಗೊಳ್ಳದೆ ಸಮಸ್ಯೆ ಬಗೆಹರಿಯದ ಕಾರಣ ಕೈಗೆ ಕಪ್ಪು ಪಟ್ಟಿ ಧರಿಸಿ ರಾಜ್ಯ ಮಟ್ಟದಲ್ಲಿ 2ನೇ ಹಂತದ ಶಾಂತಿಯುತ ಪ್ರತಿಭಟನೆಯನ್ನು ತಾಲೂಕು ಕಚೇರಿ ಆವರಣದಲ್ಲಿ ನಡೆಸಿದರು. ಗ್ರಾಮ ಲೆಕ್ಕಾಧಿಕಾರಿಗಳ ಪ್ರಕಾರ ಸರ್ಕಾರ ಬ್ಯಾಂಕ್ ಸಿಬ್ಬಂದಿಗಳ ಬೇಡಿಕೆಗಳಿಗೆ ತಕ್ಷಣ ಸ್ಪಂದಿಸಿ ಸೌಲಭ್ಯ ಒದಗಿಸುತ್ತದೆ. ಆದರೆ ಹೆಚ್ಚಿನ ಕೆಲಸದ ಹೊರೆ ಹೊತ್ತಿರುವ ಗ್ರಾಮ ಲೆಕ್ಕಾಧಿಕಾರಿಗಳ ಬೇಡಿಕೆಯನ್ನು ನಿರ್ಲಕ್ಷ್ಯ ಮಾಡುತ್ತಿದೆ. ತಮ್ಮ ನ್ಯಾಯಸಮ್ಮತ ಬೇಡಿಕೆಗಳು ಈಡೇರುವವರೆಗೆ ಮುಷ್ಕರ ಮುಂದುವರಿಸುತ್ತೇವೆ ಎಂದು ತಾಲೂಕಿನ ಗ್ರಾಮ ಲೆಕ್ಕಾಧಿಕಾರಿ ಹಾಗೂ ನೌಕರರ ಸಂಘದ ಅಧ್ಯಕ್ಷ ರವಿ ನಾಯಕ್ ಸ್ಪಷ್ಟಪಡಿಸಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಹಿಂದೆ ಸರ್ಕಾರ ಈ ಮಾತುಕತೆಯ ಮೂಲಕ ನೀಡಿದ ಭರವಸೆಯಂತೆ ಯಾವುದೇ ಬೇಡಿಕೆಗಳನ್ನು ಈಡೇರಿಸದೆ ಮೌನ ವಹಿಸಿದೆ. ರಾಜ್ಯ ಸರ್ಕಾರವು ಗ್ರಾಮ ಆಡಳಿತ ಅಧಿಕಾರಿಗಳ ಮೂಲಕ ಹೆಚ್ಚೆಚ್ಚು ಸಾರ್ವಜನಿಕ ಸೇವೆಯನ್ನು ನಿರ್ವಹಿಸುವ ಜವಾಬ್ದಾರಿಗಳನ್ನು ವಹಿಸಿದ್ದು, ಹೆಚ್ಚುವರಿ ಕೆಲಸ ನಿರ್ವಹಿಸಲು ನಮ್ಮ ಮೇಲೆ ಒತ್ತಡ ಹೇರುತ್ತಿದೆ. ಅದು ನಮ್ಮಿಂದ ಸಾಧ್ಯವಾಗುತ್ತಿಲ್ಲ. ಆದುದರಿಂದ ಹೆಚ್ಚುವರಿ ಬಾಧ್ಯೆ ಹಾಗೂ ಆಧುನಿಕ ಯಂತ್ರೋಪಕರಣಗಳನ್ನು ನೀಡಬೇಕು. ಮಾನ್ಯ ಘನ ಸರ್ಕಾರವು ರೈತ ಪರವಾದ ಸಮಾಜಮುಖಿ ಕೆಲಸಗಳಾದ ನಮೂನೆ 1-5 ದುರಸ್ತಿ, ಇ-ಆಫೀಸ್, ಪಹಣಿಗೆ ಆಧಾರ್ ಜೋಡಣೆ, ಲ್ಯಾಂಡ್ ಬಿಟ್ ಆಫ್ ಸಂಯೋಜನೆ, ನವೋದಯ, ಗರುಡ ಆಫ್ ಇ-ಜನ್ಮ ತಂತ್ರಾಶಯಗಳ ಮೂಲಕ ಬುಗರ್ ಹಕ್ಕು ಪತ್ರ, ಪಿಎಂ ಕಿಸಾನ್ ವೆಬ್ ಆಪ್, ಬೆಳೆ ಸಂರಕ್ಷಣೆ, ಬೆಳೆ ಕಟಾವು, ಬೆಳೆ ಸಮೀಕ್ಷೆ, ಕೃಷಿ ಗಣತಿ, ನೀರಾವರಿ ಗಣತಿ, ದಿಶಾಂಕ, ಸಿ ವಿಜಯ್ ಇನ್ನು 10 ಹಲವು ಕೆಲಸಗಳನ್ನು ಮೊಬೈಲ್ ಹಾಗೂ ಕಂಪ್ಯೂಟರ್ ಮೂಲಕ ಕೆಲಸ ನಿರ್ವಹಿಸಬೇಕಾಗಿರುತ್ತದೆ. ಆದ್ದರಿಂದ ಸದರಿ ಕೆಲಸ ನಿರ್ವಹಿಸಲು ಯಾವುದೇ ಮೂಲಭೂತ ಸೌಕರ್ಯಗಳನ್ನು ನೀಡದಿರುವುದರಿಂದ ಪ್ರಗತಿ ಹಿನ್ನಡೆಗೆ ಕಾರಣವಾಗಿದೆ. ನಮಗೂ ಕೂಡ ಸರ್ಕಾರದ ವತಿಯಿಂದ ಎಲ್ಲ ಸೌಲಭ್ಯಗಳನ್ನು ಒದಗಿಸಬೇಕು. ನಂತರ ನಾವು ಕೂಡ ಸಾರ್ವಜನಿಕರ ಸೇವೆಯನ್ನು ಮಾಡಲು ಶತಸಿದ್ಧರಿದ್ದೇವೆ. ನಮ್ಮ ಬೇಡಿಕೆಗಳನ್ನು ಈಡೇರಿಸದಿದ್ದರೆ ನಮ್ಮ ಈ ಹೋರಾಟ ಮುಂದುವರಿಯುತ್ತದೆ ಎಂದರು. ಪ್ರತಿಭಟನೆಯಲ್ಲಿ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘದ ಅಧ್ಯಕ್ಷ ಅಭಿಷೇಕ್, ಉಪಾಧ್ಯಕ್ಷ ಸಂಜೀವ್ ಚೌಹಾಣ್, ಕಾರ್ಯದರ್ಶಿ ದೇವೇಂದ್ರಪ್ಪ ಪೂಜಾರಿ, ಕಜಂಜಿ ರಾಘವೇಂದ್ರ ಭಂಡಾರಿ, ಮಂಜಪ್ಪ ನಾಗೇಶ್, ಸಿಬ್ಬಂದಿಗಳಾದ ಸಂತೋಷ್, ಗೀತಾ, ಅಮೂಲ್ಯ, ಚಂದ್ರಶೇಖರ, ಹೇಮರಾಜು, ಬಸವರಾಜು, ಮನು, ರಂಗಸ್ವಾಮಿ, ಅಂಜುಮ್, ಕಿಲಾದರ್, ಪೂರ್ಣಿಮಾ, ನಿತ್ಯ, ಅಮೂಲ್ಯ ಸೇರಿದಂತೆ ಮುಂತಾದವರಿದ್ದರು. ವರದಿ ಶಾಂತ ನಿಲುವಾಗಿಲು. ಸುಮಾರು ಒಂದು 21 ಆ್ಯಪ್ಗಳನ್ನ ನಾವು ವರ್ಕ್ ಮಾಡ್ತಾ ಇದ್ದೇವೆ ನಮ್ಮ ಮೊಬೈಲ್ಗಳಲ್ಲಿ. ನಮ್ಮ ಸ್ವಂತ ಖರ್ಚಿಂದ ಮೊಬೈಲ್ ತಗೊಂಡು ಸ್ವಂತ ಖರ್ಚಿಂದ ಡೇಟಾ ಹಾಕಿಸ್ಕೊಂಡು ಸ್ವಂತ ಖರ್ಚಿಂದ ನಾವು ಇವತ್ತು ಕೆಲಸವನ್ನು ಮಾಡ್ತಿದ್ದೇವೆ. ಕೆಲವು ಆ್ಯಪ್ಗಳನ್ನ ಹೇಳಬೇಕಂದ್ರೆ ಸಂಯೋಜನೆ, ಇ-ಆಫೀಸ್, ಆಧಾರ್ ಸೀಡ್ ಆಗಿರ್ಬೋದು, ಲ್ಯಾಂಡ್ ಬಿಟ್ ಆಗಿರ್ಬೋದು, ಬಗರ್ ಹುಕುಮು, ಹಕ್ಕುಪತ್ರ, 1 to 5 ಪೌತಿ ಆಂದೋಲನ ಅಂತ ಮಾಡ್ತಿದ್ದಾರೆ. ಈಗ ಮೊನ್ನೆ ನಾವೆಲ್ಲ ಸುಮಾರು 85% ಮೇಲೆ ನಾವೀಗ ಆಧಾರ್ ಸೀಡಿಂಗನ್ನು ಮಾಡಿದ್ದೇವೆ. ಅದರಲ್ಲಿ ಕೆಲವು ಖಾತೆದಾರರು ಪೌತಿಯಾಗಿರೋದ್ರಿಂದ ಅದರಲ್ಲಿ ನಾವು ಫೀಡ್ ಮಾಡಲೇಬೇಕಾಗಿತ್ತು, ಪೌತಿ ಅಂತ ಮಾಡಿದ್ದೀವಿ. ಆ ಪೌತಿಯಾಗಿರುವಂತಹ ಎಲ್ಲ ಕೇಸಸ್ಗಳನ್ನ ಈಗ ಪೌತಿ ಆಂದೋಲನದ ಮೂಲಕ ನಾವು ಈಗ ಖಾತೆಗಳನ್ನ ಮಾಡಬೇಕಂದ್ರೆ ಅದು ಇದ್ರ ಮೂಲಕನೇ, ನೆಟ್ ಮೂಲಕನೇ ಆಗಬೇಕು. ಜೊತೆಗೆ ನಮಗೆ ತಾಂತ್ರಿಕ ರೀತಿಯಲ್ಲೇ ಕೆಲಸ ಆಗಬೇಕು. ಆದರೆ ಪೌತಿ ಖಾತೆ ಮಾಡೋಕ್ಕೆ ಹೇಳಿದ್ರೆ ಹೊರತು ನಮಗೆ ಮೂಲಭೂತವಾದಂಥ ಸೌಕರ್ಯಗಳನ್ನ ಕೊಡ್ತಾ ಇಲ್ಲ ಅಂತಂದರೆ ಯಾವುದೇ ಥರದ್ದು ಕಂಪ್ಯೂಟರ್ ಆಗಿರಲಿ, ಇನ್ನೊಂದಾಗಲಿ, ಮುಗಿದಾಗಲಿ, ನಮಗೆ ಕೂರಲಿಕ್ಕೆ ಮಾಡಲಿಕ್ಕೆ ಈಗ ಇ-ಆಫೀಸ್ ಮಾಡಬೇಕು ಅಂತಂದರೆ ನಮಗೆ ನೆಟ್ ವ್ಯವಸ್ಥೆ ಈ ಕೇಸ್ವೇನಲ್ಲೇ ಆಗಬೇಕು. ನಾವೇನು ಈಗ ಮೊದಲನೇ ಹಂತದ ಏನು ಮುಷ್ಕರ ಮಾಡಿದ್ವಿ ಅದರಲ್ಲಿ ಯಾವುದೇ ಬೇಡಿಕೆಗಳನ್ನ ಈಡೇರದ ಕಾರಣ ನಾವು 2ನೇ ಹಂತದ ಒಂದು ಮುಷ್ಕರವನ್ನು ಮಾಡ್ತಾ ಇದ್ದೀವಿ. ಈಗಲೂ ಕೂಡ ನಮಗೆ ಈ ಮುಷ್ಕರದಲ್ಲಿ ಕೊಟ್ಟಿರೋ ಬೇಡಿಕೆಗಳನ್ನ ಈಡೇರದೇ ಪಕ್ಷದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರ ಏನೋ ಒಂದು ನಿರ್ಣಯ ಇದೆ, ಅದರಂತೆ ಈವರೆಗೂ ನಮಗೆ ಅನಿರ್ದಿಷ್ಟಾವಧಿ ಎಷ್ಟು ದಿನ ನಮಗೆ ಈಗ ಆಗ್ತದೋ ಅಷ್ಟು ದಿನ ಕೂಡ ನಮ್ಮ ರಾಜ್ಯಾಧ್ಯಕ್ಷರ ನಿರ್ದೇಶನದಂತೆ ನಾವು ಮುಂದುವರಿಸ್ತೀವಿ ಸರ್. ನೀವು ತಾಲೂಕು ಮಟ್ಟದಲ್ಲಿ ಮಾಡ್ತಾ ಇದ್ದೀರಾ ಇಲ್ಲ ರಾಜ್ಯ ಮಟ್ಟದಲ್ಲಿ ಮಾಡ್ತಾ ಇದ್ದೀರಾ ಸರ್? ರಾಜ್ಯ ಮಟ್ಟದಲ್ಲಿ ಒಂದೇ ಬಾರಿಗೆ 10ನೇ ತಾರೀಕಿಂದ ಪ್ರತಿದಿನವೂ ಕೂಡ ಏನು ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5:30-6 ಗಂಟೆವರೆಗೂ ಕೂಡ ಪ್ರತಿ ತಾಲೂಕಲ್ಲೂ ಮುಷ್ಕರ ನಡೀತಾ ಇದೆ ಸರ್. ತಾಲೂಕು ಕಚೇರಿಯಲ್ಲಿ ಮುಂದುವರೆದಂತೆ ನಮ್ಮ ಈಗ ಅನಿರ್ದಿಷ್ಟಾವಧಿ ಈಗ ಶನಿವಾರದವರೆಗೂ ಕೂಡ ತಾಲೂಕು ಮಟ್ಟದಲ್ಲಿ ನಡೀತದೆ. ಮುಂದೆ ರಾಜ್ಯಾಧ್ಯಕ್ಷರ ನಿರ್ದೇಶನದಂತೆ ಮುಂದೆ ಜಿಲ್ಲಾ ಮಟ್ಟ ಆಗ್ತದೋ ಅಥವಾ ಸರ್ಕಾರದ ಮಟ್ಟದಲ್ಲಿ ಆಗ್ತದೋ ಮುಂದೆ ಮುಷ್ಕರ ಕಂಟಿನ್ಯೂ ಆಗುತ್ತೆ. ಸರಿ, ಹೊಸ ನ್ಯೂನತೆಗಳು ಬರೋದಕ್ಕಿಂತ ಮೊದಲು ಕೆಲಸಗಳನ್ನ ಯಾವ ರೀತಿ ಮಾಡ್ಕೊಂಡು ಹೋಗ್ತಾ ಇದ್ರಿ ಸರ್? ಏನಾಗಿದೆ ಅಂತಂದರೆ ಇತ್ತೀಚೆಗೆ ಆನ್ಲೈನ್ ಅಪ್ಡೇಟ್ಸ್ಗಳು ಜಾಸ್ತಿ ಆಗಿದೆ ಸರ್. ಮುಂಚೆ ಎಲ್ಲ ಬೈ ರೈಟಿಂಗ್ ಕೆಲಸಗಳಿತ್ತು. ಯಾರೋ ರೈತ ಬಂದುಬಿಟ್ಟು ಅರ್ಜಿ ಕೊಟ್ಟರೆ ಆ ಅರ್ಜಿಗೆ ನಾವು ಸ್ಪಾಟ್ ವಿಸಿಟ್ ಮಾಡಿ ರೈಟಿಂಗಲ್ಲೇ ಬರೆದು ಕಳಿಸ್ತಿದ್ವಿ ಹೊರತು ಈಗಿನ ಒಂದು ಅವರಿಗೆ ಮಿಸ್ಗೈಡ್ ಮಾಡಿ ಏನೋ ಒಂದು ಮಾಹಿತಿ ಕೊಟ್ಟಿರ್ತಾರೆ,
ಅವರು ಪರಿಶೀಲನೆಗೆ ಹೋದಂಥ ಸಂದರ್ಭದಲ್ಲೂ ಇವತ್ತು ಹುಟ್ಟೂರಲ್ಲಿದ್ದಂಥವ್ರಿಗೆ ಇವರು ಯಾವ ಜಾತಿ, ಎಷ್ಟು ಜನ ಮಕ್ಕಳು, ಏನು ಅನ್ನೋದು ಮಾಹಿತಿ ಕೊರತೆ ಇರುತ್ತೆ. ಅಂಥದ್ರಲ್ಲಿ ಎಲ್ಲೋ ಹೆಂಡತಿ ಮಕ್ಕಳು ಬಿಟ್ಟು ಬಂದು ದೂರದಲ್ಲಿ ಸೇವೆ ಮಾಡ್ತಾ ಇರ್ತಾರೆ, ಸರ್ಕಾರಿ ಸೇವೆ ಅವರ ಒಂದು ಜೀವನಕ್ಕೋಸ್ಕರ. ಆ ಸಂದರ್ಭದಲ್ಲಿ ಇಡೀ ಗ್ರಾಮ ಒಂದಾಗಿ ಅವರಿಗೆ ಮಿಸ್ಗೈಡ್ ಮಾಡಿರೋ ಅಂಥ ಚಾನ್ಸಸ್ಗಳಲ್ಲೂ ಕೂಡ ಅವ್ರ ಗಮನಕ್ಕೆ ಬರ್ತಾನೆ ತುಂಬ ಫೋರ್ಜರಿ ಮಾಡೋ ಅಂಥ ಸಮಾಜಘಾತಕರು ಇರ್ತಾರೆ. ಆ ಸಂದರ್ಭದಲ್ಲಿ ಈ ವಿ ಎಗಳ ಮೇಲೆ ಸರ್ಕಾರ ಏನು ಕ್ರಮ ತಗೊಳ್ಳೋ ಒಂದು ರೀತಿ, ಒಂದು ಆದೇಶನ ಪಕ್ಕಕ್ಕಿಟ್ಟು ಯಾರು ಸಮಾಜಘಾತಕರಾಗಿ ಮಿಸ್ಗೈಡ್ ಮಾಡಿರ್ತಾರೆ ಅವ್ರ ಮೇಲೆ ಆದೇಶ ಮಾಡಬೇಕು. ಇಂಥ ಒಂದು ಹಲವಾರು ಬೇಡಿಕೆಗಳನ್ನಿಟ್ಟು ಒಂದು ಅಸಹಾಯಕ ಸ್ಥಿತಿಯಲ್ಲಿ ಕೊಟ್ಟಿದ್ದಾರೆ. ದಯವಿಟ್ಟು ಸರ್ಕಾರಕ್ಕೆ ಮತ್ತು